ವಿದ್ಯಾರ್ಥಿಗಳಿಗೆ ಶುದ್ಧ ಜಲ, ಬಡವರಿಗೆ ಬಲ. ಬೀದರ್ ಜಿಲ್ಲೆಯ ಕಮಲನಗರ ತಾಲೂಕಿನ ಠಾಣಕೃಷ್ಣದಲ್ಲಿ ವಿದ್ಯಾರ್ಥಿಗಳಿಗೆ ಶುದ್ಧ ಜಲ, ಬಡವರಿಗೆ ಬಲ, ಆರೋಗ್ಯಕ್ಕೆ ಶುದ್ಧ ಕುಡಿಯುವ ನೀರು ಅಮೃತಕ್ಕೆ ಸಮ ಎಂದು ಶಾಮರಾವ್ ಪಾಟೀಲ್ ಪ್ರೌಢಶಾಲೆಯ ಮುಖ್ಯ ಉಪಾಧ್ಯಾಯ ಪಂಡರಿ ಸಾಕ್ರೆ ಹೇಳಿದರು. ಶುದ್ಧಗಂಗಾ ಘಟಕದ ವ್ಯಾಪ್ತಿಯ ಸಮುದಾಯ ಯೋಜನೆ ಅಡಿಯಲ್ಲಿ ಶುದ್ಧ ಜಲ ಅಭಿಯಾನ ಕಾರ್ಯಕ್ರಮದ ಶಾಲಾ ಮಾಹಿತಿ ಮತ್ತು ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಗ್ರಾಮೀಣ ಭಾಗದ ಜನರು ಸರ್ವತೋಮುಖ ಅಭಿವೃದ್ಧಿಗೆ ಸದಾಕಾಲ ಶ್ರಮಿಸುತ್ತಿದೆ. ಎಲ್ಲರೂ ಈ ಯೋಜನೆಯ ಮಾಹಿತಿ ಮತ್ತು ಕಾರ್ಯಗಳ ಅರಿತುಕೊಂಡು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು. ನೂತನ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಗುರು ಶ್ರೀ ಶರಣಪ್ಪ ಒಲ್ಲೆಪುರೆ ಮಾತನಾಡಿ, ಶುದ್ಧಗಂಗಾ ಘಟಕ ಪ್ರತಿ ಹಳ್ಳಿಯಲ್ಲಿ ದೇವಸ್ಥಾನ ಇದ್ದ ಹಾಗೆ ಅದನ್ನು ನಾವು ಪ್ರತಿದಿನ ಉಪಯೋಗ ಮಾಡಬೇಕು ಹಾಗೂ ಉತ್ತಮ ಆರೋಗ್ಯಕ್ಕೆ ಶುದ್ಧ ಜಲ ಮುಖ್ಯ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವಲಯ ಮೇಲ್ವಿಚಾರಕ ವಿಲಾಸ್ ಪೂಜಾರಿ, ಶುದ್ಧಗಂಗಾ ಮೇಲ್ವಿಚಾರಕ ಸಂಜೀವ್ ಕುಮಾರ್, ರಾಜಶ್ರೀ, ಸೇವಾ ಪ್ರತಿನಿಧಿಗಳು ಜಗದೇವಿ, ಅಶ್ವಿನಿ ಹಾಗೂ ಶಾಲೆಯ ಸಿಬ್ಬಂದಿಗಳು ಹಾಗೂ ಮಕ್ಕಳು ಉಪಸ್ಥಿತರಿದ್ದರು. ಯಾಕಪ್ಪ ನಿಮ್ಗೆ ಯಾಕೆ ಶುದ್ಧ ನೀರು ಕುಡಿಸ್ಬೇಕು ಅವರು ಅಂತಂದಾಗ ಯಾಕೆ ಕುಡಿಸ್ಬೇಕಾಗಿತ್ತು? ಇದು ಒಂದು ಜನ ಕಲ್ಯಾಣದ ಅಭಿಯಾನ. ಎಲ್ಲರೂ ಯಾರಿಗೆ ಅವಶ್ಯಕತೆ ಇದೆ ಅಥವಾ ಯಾರಿಗೆ ಯೋಗ್ಯತೆ ಇಲ್ಲ ಅದನ್ನು ಖರೀದಿಸ್ತಕ್ಕಂಥ ಅವರೆಲ್ಲರಿಗೂ ಸಹ ಶುದ್ಧ ನೀರನ್ನು ಸಿಗಬೇಕು ಅಂತಕ್ಕಂಥದ್ದು. ಅದಕ್ಕಾಗಿ ಇವತ್ತು ನಾವು ಈ ಶುದ್ಧ ನೀರಿನ ಘಟಕದವರೆಗೆ ಅಭಿಯಾನವನ್ನು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಆಗಲಿಕ್ಕೆ ನೋಡ್ರಿ ಅವ್ರು ಎಷ್ಟು ಪ್ರತಿಶತ ದುಡಿತಾ ಇದ್ದಾರೆ ಪಾಪ. ಅಲ್ಲಿಂದ ಬಂದು ನೀರಿನ ಘಟಕವನ್ನು ಕೂಡಿಸಿ ನಿಮಗೆ ಕೇವಲ 5 ರೂಪಾಯಿಯಲ್ಲಿ ನೀರು ಸಿಗಬೇಕು, ಎಲ್ಲರೂ ಶುದ್ಧವಾದಂಥ ನೀರು ಕುಡಿಬೇಕು, ಇನ್ನು ಹೆಚ್ಚಿನ ಪ್ರತಿಶತ ಎಲ್ಲರೂ ಆರೋಗ್ಯವಾಗಿರಲಿ ಅಂತಕ್ಕಂಥ ಉದ್ದೇಶ. ನಮ್ಮ ವಿಜ್ಞಾನ ಶಿಕ್ಷಕರು ಹೇಳಿದರು ಮಾಲಿನ್ಯದ ಬಗ್ಗೆ, ಬಹಳಷ್ಟು ಪ್ರಕಾರದ ಮಾಲಿನ್ಯಗಳು ಅಂತಂತ ಹೇಳಿದ್ರು. ಆ ಮಾಲಿನ್ಯಗಳಲ್ಲೇ ಮತ್ತೊಂದು ಮಾಲಿನ್ಯವನ್ನು ಸೇರಿದ್ರು, ಅದು ಮನಸ್ಸಿನ ಮಾಲಿನ್ಯ ಅಂತಂತ.